ಇನ್ನು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಸಮುದಾಯದವರು ಸಂಪುಟದಲ್ಲಿ ಇಲ್ಲ, ಇದೇ ಮೊದಲ ಸಲ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ, ಯಾಕೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಬೇಕಾಗಿತ್ತು, ಸ್ವಲ್ಪ ಬೇಜಾರಾಗಿದೆ ಅಂತ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಅದೇ ಒಂದೇ ನಾನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಆ ವಿಚಾರದಲ್ಲಿ ನಾವೇನು ಕಾಂಪ್ರಮೈಸ್ ಆಗೋದಿಲ್ಲ. ಪಕ್ಷ ಮುಖ್ಯ ನೋಡಿ. ಅದೇ ನನಗೇನು ಗೊತ್ತಿಲ್ಲ ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಏನು ಕೊಟ್ಟಿಲ್ಲ. ನಾವೇನು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದರೆ ಅದೊಂದು ಹೇಳ್ಬೋದಾಗಿತ್ತು. ನೀವೇನು ಸರಿಯಾಗಿ ಕೆಲಸ ಮಾಡಿಲ್ಲ ಅಥವಾ ಏನಾದರೂ ಒಂದು ಆರೋಪಗಳಿದ್ರೆ ಅದ್ರ ಬಗ್ಗೆ ನನಗೇನು ಯಾವುದೋ ಒಂದು ರೀತಿ ಏನು. ಇನ್ನು ಶಾಸಕ ಟಿಬಿ ಜಯಚಂದ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಂಗಾಮಿ ಸ್ಪೀಕರ್ ಹುದ್ದೆ ಸ್ವೀಕರಿಸಲು ನಕಾರ ಎತ್ತಿದ್ದಾರೆ. ನಾನು ಸ್ಪೀಕರ್ ಹುದ್ದೆಯನ್ನ ಹಿಂದೆ ಬೇಡ ಅಂದಿದ್ದೆ, ಶಾಸಕರು ಹುದ್ದೆ ತೆಗೆದುಕೊಳ್ಳಬೇಡಿ ಅಂತ ಇದ್ದಾರೆ. ಸಂಪುಟ ವಿಸ್ತರಣೆ ನೋಡಿದ್ರೆ ಬೇಸರವಾಗುತ್ತೆ ಅಂತ ಟಿಬಿ ಜಯಚಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಟಿಬಿ ಜಯಚಂದ್ರ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಬನ್ನಿ ಹೋಗೋಣ. ಈಗ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಸಾಕಷ್ಟು ಜನ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯರಾಗಿದ್ದನ್ನು ಯಾವ ರೀತಿಯಾಗಿ ನೀವು ನೋಡ್ತೀರಿ? ಎಲ್ಲೋ ಒಂದು ಕಡೆಗೆ ನಾವು ಚುನಾವಣಾ ಪೂರ್ವದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಿರತಕ್ಕಂಥ ರೀತಿ ನೀತಿಗಳನ್ನು ನೋಡಿದಾಗ ಮಾನಸಿಕವಾಗಿ ಪ್ರಾಮಾಣಿಕ ಕಾಂಗ್ರೆಸ್ಸಿಗೆ ಬೇಸರ ಆಗ್ತದೆ. ಅವರ ನಡೆ ಯಾಕೆ ಹೀಗಾಯಿತು ಅಂತೇಳಿ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಭಾಳಷ್ಟು ಜನ ಪ್ರಾಮಾಣಿಕ ಕಾಂಗ್ರೆಸ್ಸಿಗೆ ಒಂದು ರೀತಿಯಾದಂಥ ಭ್ರಮನಿರಸನ ಆಗಿದೆ. ಹಾಗಾಗಿ ಈ ರೀತಿಯಾದಂಥ ಯಾವ ಸಂದರ್ಭದಲ್ಲೂ ಆಗಿರಲಿಲ್ಲ, ಈ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ದಿಗ್ಭ್ರಮೆ ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಆಗಿದೆ. ಸರ್, ನಿಮ್ಮ ಜಿಲ್ಲೆಗೆ ಮತ್ತೊಂದು ಅವಕಾಶ ಸಿಗುತ್ತೆ, ನೀವು ಹಿರಿಯರಿದ್ರೆ ಈ ಬಾರಿ ಕೈ ಹಿಡಿತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಅದು ಹುಸಿಯಾಗಿದೆ. ಒಂದೇ ಅಲ್ಲ, ಎಲ್ಲ ಥರನೂ ಹುಸಿಯಾಗಿದೆ. ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲೇ ಆಗಿದೆ. ಯಾಕಾಯಿತು ಏನಾಯಿತು ಅಂತಕ್ಕಂಥದ್ದು ಅರ್ಥ ಆಗ್ತಾಯಿಲ್ಲ. ಎಲ್ಲೋ ಒಂದು ಕಡೆಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಂಬಿಕೆ, ತತ್ವದಲ್ಲಿ ಸಿದ್ಧಾಂತದ ನಂಬಿಕೆ ಇಟ್ಟಿರ್ತಕ್ಕಂಥ ನಾಯಕತ್ವ ಬೆಳೆಸ್ಕೊಂಡಿರ್ತಕ್ಕಂಥವ್ರಿಗೆ ಮಾನಸಿಕವಾಗಿ ನೋವಾಗಿದೆ. ಮುಂದೆ ಏನಪ್ಪ ಅನ್ನೋವಂಥ ಭಾವನೆ ಕೂಡ ಎಲ್ಲರಲ್ಲೂ ಕೂಡ ಬಂದಿದೆ. ಈಗ ಪ್ರಾಮಾಣಿಕವಾಗಿದ್ದಂಥವರಿಗೆ ಒಂದು ರೀತಿ ಅವಮಾನ ಮಾಡಲಾಗಿದೆ ಅಂತೀರ ಹಾಗಾದರೆ? ಅದು ಎಲ್ಲೋ ಒಂದು ಕಡೆಗೆ ಪಕ್ಷ ಅಂತ ಹೇಳಿದಾಗ ಎಲ್ಲ ಥರನೂ ಕೂಡ ಸಮಗ್ರವಾಗಿ ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಎಲ್ಲ ಒಂದು ಕಡೆಗೆ ಪ್ರಾಮಾಣಿಕತೆ, ತತ್ವನಿಷ್ಠೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರನ್ನ ಕಡೆಗಾಣಿಸಲಾಗಿದೆ ಅಂತಕ್ಕಂಥ ಭಾವನೆ ಮತದಾರರಲ್ಲೇ ಬಂದಿದೆ. ಈಗ ನಮ್ಮ ಕ್ಷೇತ್ರದಲ್ಲಿ ಮತದಾರರ ಒಪ್ಪಕ್ಕೆ ತಯಾರಿಲ್ಲ. ನಾನು ಹೇಗೋ ಸಮಾಧಾನ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ದೆ, ಒಪ್ಪಕ್ಕೆ ತಯಾರಿಲ್ಲ. ಈಗ ಹೆಚ್ಚುವರಿಯಾಗಿ ನಿಮಗೆ ಹಂಗಾಮಿ ಸ್ಪೀಕರ್ ಕೂಡ ಆದೇಶ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅದಕ್ಕೆ ಬಯಸ್ದನೂ ಅಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಅದನ್ನು ಪ್ರಸ್ತಾವನೆ ಬಂದಾಗ ನನಗೆ ಬೇಡ ಅಂತೇಳಿ ನಾನು ಖಡಾಖಂಡಿತವಾಗಿ ಹೇಳಿದ್ದೆ. ಆದರೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದನ್ನು ಬೆಳಗ್ಗೆ ನೋಡಿದೆ. ಭಾಳಷ್ಟು ಜನ ಶಾಸಕರು ಅದು ಒಪ್ಪಬಾರದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಯೋಚನೆ ಮಾಡ್ತಿದ್ವಿ, ನಾವು ಕೂತು ಚರ್ಚೆ ಮಾಡ್ತೀವಿ. ನನ್ನ ನೇರ ಪ್ರಶ್ನೆ ಸರ್, ಈ ಒಂದು ಹುದ್ದೆಗೆ ಅಲಂಕರಿಸಲಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಈಗ ಒಪ್ಪಿಗೆನಕ್ಕಿಂತ ಹೆಚ್ಚಾಗಿ ನಾನು ಇದು 56ನೇ ವರ್ಷ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿದಾರಲ್ಲ. ನಾನು 78ರಿಂದ ಇಲ್ಲಿವರೆಗೂ ಕೂಡ ಎಲ್ಲ ಜನರಲ್ ಎಲೆಕ್ಷನ್ ನೋಡಿದ್ದೇನೆ, ಸೋತಿದ್ದೇನೆ, ಗೆದ್ದಿದ್ದೇನೆ. ಆದರೆ ಯಾವತ್ತೂ ಕೂಡ ಒಂದೇ ಕ್ಷೇತ್ರ, ಒಂದೇ ಪಾರ್ಟಿ, ಒಂದೇ ಹೌಸು. ನಾನು ಮೇಲ್ಮನೆಗೆ ಹೋಗಲಿಲ್ಲ, ಪಾರ್ಲಿಮೆಂಟ್ಗೆ ಹೋಗಲಿಲ್ಲ, ಒಂದೇ ಮನೇಲಿದ್ದೇನೆ. ಅಂದರೆ ಅಷ್ಟು ಪ್ರಾಮಾಣಿಕವಾಗಿ ನಾನೆಲ್ಲಿದ್ದೇನೆ. ಮಾನಸಿಕವಾಗಿ ನೋವಾಗಿದೆ. ನೋವಿಗೆ ಕಾರಣ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನನ್ನ ಎಡೆ ಬಿಡದೆ
ನನ್ನ ಬೆಂಬಲಿಸ್ಕೊಂಬಂಥ ಮತದಾರರ ಅವ್ರನ್ನ ಮನಸೊಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಕಾರ್ಯಕರ್ತರ ಒಂದಷ್ಟು ಒತ್ತಾಯಗಳು ನೋಡಿದ್ರೆ ಸಾಕಷ್ಟು ನೋವಾಗುತ್ತಾ? ಯಾಕಂದ್ರೆ ನೀವು ಕೂಡ ಭಾವುಕರಾಗ್ತಿದ್ದೀರಿ. ಅದು ಏನು ಮಾಡೋದು, ಅವರಿಗೆ ಅವರ ನಿರೀಕ್ಷೆಗಳು ಬೇರೆ ಇದೆ. ಬಹುಶಃ 2-3 ತಿಂಗಳಿಂದ ಅವರು ಮಾಡಿದ ಪ್ರಯತ್ನಗಳು ಒಂದೊಂದಲ್ಲ, ಬೇಡದ ದೇವರುಗಳಿಲ್ಲ, ಎಲ್ಲ ದೇವರುಗಳು ಕೈ ಮುಗಿದಾಗಿದೆ, ಪೂಜೆ ಮಾಡಿದಾಯಿತು, ಎಲ್ಲ ಮಾಡಿದೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ಅವ್ರ ನಿರೀಕ್ಷೆಗೆ ತಕ್ಕನಾಗೆ ನಾವು ಬದುಕಬೇಕಾಗುತ್ತಲ್ಲ. ರಾಜಕಾರಣದಲ್ಲಿ ಅಂತಿಮವಾಗಿ ನಿರ್ಧಾರ ಮಾಡ್ತಕ್ಕಂಥವ್ರು ಮತದಾರೇ ಪ್ರಭುಗಳು. ನಾನು ಯಾವತ್ತೂ ಕೂಡ ಮತದಾರನ ನಂಬಿರ್ತಕ್ಕಂಥವನು. ಅವ್ರ ಜನಸೇವೆ ಜನಾರ್ದನ ಸೇವೆ ಅಂತೇಳಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಹಾಗಾಗಿ ನಾನು ಇಲ್ಲಿವರೆಗೂ ಕೂಡ ತೊಡರುಗಳನ್ನೆಲ್ಲ ನೋಡಿದು ರಾಜಕೀಯದಲ್ಲಿ ಇಲ್ಲಿವರೆಗೂ ಉಳಿಯೋದಕ್ಕೆ ಸಾಧ್ಯ ಆಯಿತು. ಇದಿಷ್ಟು ಮಾಜಿ ಸಚಿವರು ಹಿರಿಯ ಕಾಂಗ್ರೆಸ್ನ ಶಾಸಕರಂತ TB ಜಯಚಂದ್ರ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.